SIT, CBI, ED ಮೂರು ತನಿಖಾ ತಂಡಗಳು ತನಿಖೆ ನಡೆಸ್ತಾ ಇದೆ. ಯಾವುದನ್ನು? ವಾಲ್ಮೀಕಿ ನಿಗಮದ ಹಗರಣವನ್ನು. ಈಗ ಒಂದು ಮಾಹಿತಿಯನ್ನು ಬರ್ತಾ ಇದೆ ಅಂತಂದರೆ, ಚಂದ್ರಶೇಖರಯ್ಯ ಅವತ್ತು ತೀರ್ಕೊಂಡ್ರಲ್ಲ, ಚಂದ್ರಶೇಖರಯ್ಯ ಅವರಿಗೆ ಗೊತ್ತಿಲ್ಲದೆ 50 ಕೋಟಿ ಇನ್ನೊಂದು ಅಕೌಂಟ್ಗಳಿಗೆ ಹೋಯ್ತಲ್ಲ, ಅವರು ಓಡೋಡಿ ಬರ್ತಾರಲ್ಲ ಪದ್ಮನಾಭ ಬಳಿ, ಸರ್ 50 ಕೋಟಿ ಇಲ್ಲ ಅಂಥೇಳಿ. ಯಾರೊಬ್ಬ ಸೈನ್ ಹಾಕಿ ತಗೊಂಡಿರ್ತಾನೆ, ಶಿವಕುಮಾರ್. ಯಾರು ಶಿವಕುಮಾರ್? ಈ ಪದ್ಮನಾಭ ಏನು ಮಾಡಿದ್ದಾರೆ, ಒಂದು ಚೇರ್ ಮಾಡಿದ್ದಾರೆ, ಅಲ್ಲೊಬ್ಬ ಶಿವಕುಮಾರ್ ವ್ಯಕ್ತಿ ಅಂತ ಮಾಡಿದ್ದಾರೆ, ಒಂದು ಕೋಟ. ಆತ ಇಲ್ಲವೇ ಇಲ್ಲ, ಆದರೆ ಆತನಿಗೆ ಈ ದುಡ್ಡು ಟ್ರಾನ್ಸ್ಫರ್ ಮಾಡೋ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹೆಂಗಿದು? ಬನ್ನಿ ಸ್ಟೋರಿ ನೋಡಿ. ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ. ಕೈ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರ ಪ್ರಯೋಗ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಮೂಡ ಹಗರಣ, ಬೆಲೆ ಏರಿಕೆ, ಕಾವೇರಿ ಹೋರಾಟ, ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂದು ವಿಧಾನ ಮಂಡಲ ಅಧಿವೇಶನದ ಮೊದಲ ದಿನವೂ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಮಾಲಾರ್ಪಣೆ ಮೂಲಕ ಪ್ರೊಟೆಸ್ಟ್ ಶುರುವಾಯಿತು. ಕೈಯಲ್ಲಿ ಪ್ಲೆಕಾರ್ಡ್ ಹಿಡಿದು ಪ್ರತಿಭಟನಾಕಾರರು ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆವರೆಗೆ ಮೆರವಣಿಗೆ ನಡೆಸಿದ್ರು. ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಮೂಡ ಹಗರಣ ಸಿಎಂಗೆ ತಾಕತ್ತಿದ್ರೆ ಸಿಬಿಐ ತನಿಖೆಗೆ ಕೊಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸವಾಲು ಹಾಕಿದ್ರು. ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಮೂಡ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ನಾಪತ್ತೆಯಾಗಿದ್ದ ಶಾಸಕ ದದ್ದಲ್ ಕೊನೆಗೂ ಪ್ರತ್ಯಕ್ಷ. ಅಧಿವೇಶನಕ್ಕೆ ಆಗಮಿಸಿದ ದದ್ದಲ್ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ. ನಾನು ಅಸ್ಸಾಮಿಗೆ ಹೋಗ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗಿಲ್ಲ, ಊರಿಗೆ ಹೋಗಿದ್ದೆ, ಬಂದಿನಿ. ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ಪಾಳ್ಯ ಮತ್ತು JDS ನಾಯಕರು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಕಡೆ ಮಳೆ ಆಗ್ತಾ ಇದೆ, ರಾಜ್ಯದಲ್ಲೂ ಮಳೆ ಆಗ್ತಾ ಇದೆ, ದೇಶದ ಮೂಲೆ ಮೂಲೆಗಳಲ್ಲಿ ಮಳೆ ಆಗ್ತಾ ಇದೆ. ಅದರ ಕೆಲವು ದೃಶ್ಯಾವಳಿ ತೋರಿಸ್ತೀನಿ. ದಯವಿಟ್ಟು ಕೆಲವು ಕಡೆ ಜಲಪಾತ ಇರುವಲ್ಲಿ, ಸಮುದ್ರ ಜೋರಿರುವಲ್ಲಿ ಹೋಗಬೇಡಿ. ದಯವಿಟ್ಟು ಕೆಲವು ದೃಶ್ಯ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಇದು ನೀರಲ್ಲಿ ಕೊಚ್ಚಿ ಹೋದ ಬೈಕ್, ಜಾಗರೂಕತೆ ಆಗಿರಬೇಕು. ಆಮೇಲೆ ರಸ್ತೆ ಜಲಾವೃತ, ಸಂಚಾರ ಕಂಪ್ಲೀಟ್ ಸ್ಥಗಿತಗೊಂಡಿದೆ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಆ 3ನೇ ವಿಜುವಲ್ ಇದೆಯಲ್ಲ, ಜಲಪಾತ ಮಿಡ್ಲಿಗೆ ಹೋಗ್ತಿರಲ್ರಿ, ತಲೆ ಕೆಟ್ಟಿದೆಯಾ? ಯಾಕೆ ಹೋಗ್ತೀರಿ ಆ ಥರ? ಆಮೇಲೆ ಇಲ್ಲಿ ನೋಡಿ, ಪ್ರವಾಹದಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಯಾಕೆ ಹಂಗೆ ಗುಡ್ಡ ಕುಸಿದವ ಅಂತಾರೆ. ಗುಡ್ಡ ಕುಸಿಯುತ್ತೆ, ಸ್ವಲ್ಪ ಜಾಗರೂಕರಾಗಿರಿ. ಆಮೇಲೆ ಕೆಸರುಗದ್ದೆಯಲ್ಲಿ ರೇಸ್, ಅದು ಬಿಟ್ಟಾಕಿ ಅವರು ಅದನ್ನು ಇದರ ಕೇರ್ ತಗೋತಾರೆ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಸಮುದ್ರ ಹೊಡೆದಿರುತ್ತೆ, ಸಮುದ್ರ ಬಳಿ ಹೋಗಬೇಡಿ, ದೂರ ನಿಂತ್ಕೊಳ್ಳಿ. ಬೇಕಿದ್ರೆ ಕಡಲ್ ಕೊರೆತಾ ಇದೆ. ಆಮೇಲೆ ಜಲಪಾತ ನೀರು ನೋಡೋಕ್ಕೆ ದೂರದಿಂದ ನೋಡಿ. ದಯವಿಟ್ಟು ನೋಡಿ, ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರವಾಸಿಗರು. ಎಲ್ಲಿಂದಲೋ ನೀರು ಬಿಟ್ಟಿರ್ತಾರೆ, ಸಡನ್ನಾಗಿ ಬಂದುಬಿಡುತ್ತೆ, ನಿಮಗೇನು ಗೊತ್ತಿರೋದಿಲ್ಲ, ಆರಾಮಿದೆ. ದಯವಿಟ್ಟು ಮಳೆಗಾಲದಲ್ಲಿ ಆಟ ಆಡಬೇಡಿ ಈ ಥರ. ಆಮೇಲೆ ಕೊನೆಯದಾಗಿ ಮತ್ತೊಮ್ಮೆ ಇವಿಷ್ಟು ಈ ದಿನದ ಕರ್ನಾಟಕ ಕಾರಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಮೂಡ ಸೈಟ್ ಮೈಸೂರು, ಅಲ್ಲಿ ಮೂಡ ಏನು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೈಟ್ ಮಾಡಿ ಬೇರೆಯವ್ರಿಗೆ ಕೊಡುತ್ತೆ. ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ. ಎಷ್ಟು ಗೋಲ್ಮಾಲ್? 4,000 ಕೋಟಿಯ ಗೋಲ್ಮಾಲ್. ಯಾರ ಮೇಲೆ ಆರೋಪ ಬಂದಿದ್ದು? CM ಸಿದ್ದರಾಮಯ್ಯ ಮೇಲೆ. ಏನು ಆರೋಪ ಬಂದಿದ್ದು? ಅವರು ಕಡಿಮೆ ರೇಟ್ನ ಜಾಗ ಕೊಟ್ಟು 14 ಸೈಟ್ ತಗೊಂಡ್ರು ಅಂತೇಳಿ. ಇಲ್ಲಿ ತನಕ ಆಗ್ತಾಯಿತ್ತು. ಸರಿಯಾ, ನೈತಿಕತೆ ಸರಿಯಾ, ಟೆಕ್ನಿಕಲ್ ಸರಿ ಇದೆ, ಮತ್ತೊಂದು ಸರಿ ಇಲ್ಲ, ಮೂಡ ತಪ್ಪಲ್ಲ, ಇವರು ಹಿಂಗೆ ನಡೀತಾ ಇತ್ತು. ಈ ನಡುವೆ ಕುಮಾರಸ್ವಾಮಿ ಒಂದು ಬಾಂಬ್ ಹಾಕಿದರು. ಸ್ವಾಮಿ, ಅವರು 3 ಎಕರೆ 16 ಗುಂಟ ಏನೋ ಜಾಗ ಕೊಟ್ಟರು,
ನೀವು 3 ಎಕರೆ 16 ಗುಂಟೆ ಜಾಗ ಕೊಟ್ಟರೆ ಅಥವಾ ನಿಮ್ಮ ಬಳಿ 1 ಎಕರೆ ಇದ್ದರೆ ನಿಮಗೆ 3 ಆಪ್ಷನ್ ಇದೆ. ಏನು ಈಗ ನನ್ನ ಬಳಿ 1 ಎಕರೆ ಜಾಗ ಇದೆ, ನಾನು ಮೂಡಕ್ಕೆ ಕೊಡ್ತಾ ಇದ್ದೀನಿ. ಅವ್ರು ಕೇಳ್ತಾರೆ, ಶೆಟ್ರೆ ಏನು ಬೇಕು ನಿಮಗೆ, ದುಡ್ಡು ಬೇಕಾ ಇದರ ಬದಲಿಗೆ 1 ಎಕರೆಗೆ? ಬೇಡ ಸರ್. ಇಂಥದ್ದೇ ಜಾಗ ಇನ್ನೊಂದು ಕಡೆ ಕೊಡಲಾ? ಬೇಡ ಸರ್. ಇನ್ನೇನಿದೆ ಅಂತಂದರೆ ನೋಡಿ, ನೀವು ಜಾಗ ಕೊಟ್ಟಿದ್ದೀರಲ್ವಾ, ಇದರಲ್ಲಿ ನಾವು ಸೈಟ್ ಮಾಡ್ತೀವಿ 50-50. ಆಮೇಲೆ ಇಲ್ಲೇ ಅಲ್ಲ, ನೀವು ಎಲ್ಲಿ ಬೇಕಿದ್ರೂ ತಗೋಬೋದು, ಅದಾಗ್ಬೋದು ಅಂತ. ಆ ಥರ ಆಗಿರೋದು. ಈಗ ಆ ಜಾಗ ಕರೆಕ್ಟೋ ತಪ್ಪೋ ಅಂತ ಹೇಳೋರು ಸಿದ್ದರಾಮಯ್ಯ ಹೇಳ್ತಾರೆ, ನೋಡ್ರಿ ನಾನು ಜಾಗ ಕೊಟ್ಟಿದ್ದೀವಿ, ನಾವು ಮೂಡಾನೇ ಕೊಟ್ಟಿದೆ ನಮಗೆ, ಅದು ಒಳ್ಳೆ ಬೆಲೆ ಬಾಳೋದಲ್ವೋ ನಮ್ಗೆ ಗೊತ್ತಿಲ್ಲ, ನಾವೇನು ಕೇಳಲಿಲ್ಲ, ಹಾಗಾಗಿ ನಮ್ಮದೇನು ತಪ್ಪಿಲ್ಲ. ಕರೆಕ್ಟ್, ಅದು ತಪ್ಪಲ್ಲ. ಆದರೆ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಾಮಿ ಆ ಜಾಗ ಇದೆಯಲ್ಲ, ಯಾರು ನಿಮ್ಮ ಹೆಂಡತಿಯ ತಮ್ಮ ನಿಮಗೆ ನಿಮ್ಮ ಪತ್ನಿಗೆ ಗಿಫ್ಟಾಗಿ ಕೊಟ್ಟಿದ್ರಲ್ಲ, ಆ ಜಾಗ ಒರಿಜಿನಲಿ ಸರ್ಕಾರದ ಜಾಗ. ನೀವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿ ಸರ್ಕಾರಕ್ಕೆ ಅದನ್ನು ಮಾರಿದ್ದೀರಿ. ಆ ಜಾಗವೇ ಸರ್ಕಾರದ್ದು, ಅದು ಗೋಲ್ಮಾಲ್. ಯಾರೋ ನಿಂಗ ಅಂತಂದ್ಬಿಟ್ಟು ಆತನ ಹೆಸರಲ್ಲಿ ಆ ಜಾಗ ಇತ್ತು, ನೀವು ತಗೊಂಡಿದ್ದೀರಿ. ಅವನು ಯಾರು? ಅವನು ಇಲ್ಲವೇ ಇಲ್ಲ. ಹಾಗಾಗಿ ಸರ್ಕಾರಿ ಜಾಗವನ್ನು ನೀವು ಕಬಳಿಸಿದ್ದೀರಿ. ಅದಕ್ಕೀಗ 63 ಕೋಟಿ ಕೇಳ್ತಾ ಇದ್ದೀರಿ ಅನ್ನುವಂಥ ಆರೋಪ. CM ಸಿದ್ದರಾಮಯ್ಯನವರಿಗೆ ಇದೀಗ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ, ನಿಜ, ತಲೆನೋವಾಗಿದೆ. ಈಗ ಅವರೇನು ಮಾಡಿದ್ದಾರೆ, ಅದೇ ರೋಡಲ್ಲಿ ಬರುತ್ತಲ್ವಾ, ಬೆಂಗಳೂರು ಮೈಸೂರು ರೋಡಲ್ಲಿ, ಯಾವುದು ಬಿಡದಿಯ ತೋಟದ ಮನೆ, ಒಂದು 48 ಎಕರೆ ಇದೆ, ಯಾರ್ದು? ಕುಮಾರಸ್ವಾಮಿ ಅವ್ರದ್ದು. ಈಗ ಹೇಳಿದಾರಂತೆ ಸಿದ್ದರಾಮಯ್ಯನವರು, ನೋಡಿ ಎಲ್ಲ ದಾಖಲೆ ತೆಗೀರಿ, ಅಲ್ಲೇನಾದರೂ ಮಾಹಿತಿ ಸಿಕ್ಕಿದ್ರೆ ಫುಲ್ ಕುಮಾರಸ್ವಾಮಿ ಅವ್ರದ್ದು ಚಾರ್ಜ್ ಮಾಡ್ತೀನಿ ಅಂತೇಳಿ ಆದೇಶ ಕೂಡ, ಅಂದರೆ ಒಬ್ಬ ಆಪ್ತನ ಮೂಲಕ ಆದೇಶ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜಕೀಯ ಹಗೆ ಸಾಧಿಸಲು ಮುಂದಾದ್ರ ಸಿಎಂ. ದಳಪತಿ ವಿರುದ್ಧ ಸಮರಕ್ಕಿಳಿದ್ರ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಹಳೆ ದೋಸ್ತಿಗಳ ನಡುವೆ ಹೊಸ ಫೈಟ್ ಶುರುವಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರು ಕೇಳಿ ಬಂದಿದ್ದು. ವಿಪಕ್ಷಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ದಾಖಲೆ ಸಮೇತ ಪುರಾವೆ ಕೊಟ್ಟರು. ಇದೀಗ HDK ವಿರುದ್ಧ ಸಿಎಂ ರಾಜಕೀಯ ಹಗೆ ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಮೂಡ ನಿವೇಶನ ವರ್ಸಸ್ ಬಿಡದಿ ತೋಟದ ವಾರ್. ಸಿದ್ದರಾಮಯ್ಯ ವಿರುದ್ಧದ ಮೂಡಾ ದಾಖಲೆ ಅಸ್ತ್ರಕ್ಕೆ ಕೌಂಟರ್ ಕೊಡಲು ಸಿಎಂ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಮೂಡಾ ನಿವೇಶನದ ಬಗ್ಗೆ ದಾಖಲೆ ಬಿಟ್ಟ ಕುಮಾರಸ್ವಾಮಿಯ ಬಿಡದಿ ತೋಟದ ಬಗ್ಗೆ ಸಿಎಂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕುಮಾರಸ್ವಾಮಿ ಜಮೀನಿನ ದಾಖಲೆ ಸಂಗ್ರಹಿಸಿದ ಸರ್ಕಾರ HDK ಹಣಿಯಲು ಸಿದ್ದರಾಮಯ್ಯರಿಂದ ಬಿಡದಿ ಪ್ರತ್ಯಾಸ್ತ್ರ ಬಿಡಲು ಸಜ್ಜಾಗಿದ್ದಾರೆ. ಕುಮಾರಸ್ವಾಮಿ ತೋಟದ ಸಂಪೂರ್ಣ ದಾಖಲೆ ತರಿಸಿಕೊಂಡಿದೆ. ಸರ್ಕಾರದ ಪ್ರಮುಖ ವ್ಯಕ್ತಿ ಸೂಚನೆ ಮೇರೆಗೆ ದಾಖಲೆ ಸಂಗ್ರಹ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿ ಸಿಎಂಗೆ ವರದಿ ನೀಡಲಿದ್ದಾರೆ. ಜಮೀನಿನ ಮೂಲ ಖರೀದಿ ಎಲ್ಲವನ್ನ ಪರಿಶೀಲನೆ ನಡೆಸಿ ಮಾಹಿತಿ ನೀಡುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಕುಮಾರಸ್ವಾಮಿ ಆರೋಪ ಬೆನ್ನಲ್ಲೇ ಜಮೀನಿನ ದಾಖಲೆ ನೋಡಿ ತಿರುಗೇಟು ಕೊಡಲು ಪ್ಲಾನ್ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಹಳೆ ದೋಸ್ತಿಗಳ ನಡುವಿನ ಈ ಫೈಟ್ ಯಾವ ಹಂತ ತಲುಪುತ್ತೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನೀವೊಂದು ಜಾಗ ಖರೀದಿ ಮಾಡಿದರೆ ಅದರ ಹಿಂದಿನ 7 ಮಾಲೀಕರು ಯಾರು ಅಂತ ಗೊತ್ತಾಗುತ್ತೆ. ನಿಮ್ಮ ಹಿಂದೆ ಯಾರಿಗಿತ್ತು, ಅದರ ಹಿಂದೆ ಯಾರಿಗಿತ್ತು, ಅದರ ಹಿಂದೆ ಯಾರಿಗಿತ್ತು, ಅದರ ಹಿಂದೆ ಒಂದು 7 ತಲೆಮಾರು ಗೊತ್ತಾಗುತ್ತೆ. ಈಗ ಜಾಸ್ತಿ ಇರಬೇಕು, ಗೊತ್ತಿಲ್ಲ. ಈಗ ಏನು ಒಂದು ಪ್ರಯತ್ನ ಅಷ್ಟೇ. ಈ ಜಾಗದ ಹಿಂದಿನ ಮಾಲೀಕರು ಯಾರ್ಯಾರು, ಎಲ್ಲಾದರೂ ಒಂದು ಕಡೆ ಯಾವುದೋ ಸರ್ಕಾರಿ ಜಮೀನಾಗಿತ್ತು, ಯಾರೋ ಮೋಸ ಮಾಡಿದ್ದ ಅಂತ ಏನಾದರೂ ಸಮ್ಟೈಮ್ ಸಿಕ್ಕಿಬಿಡುತ್ತೆ. ಸಿಕ್ಕಿಬಿದ್ರೆ ಆಟ ಆಡೋಣ ಅಂತ. ಹಾಗಂತ ಇಲ್ಲಿ ತನಕ ಅದು ತಪ್ಪಾಗಿದೆ ಅಂತೆಲ್ಲ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ. HD ಕುಮಾರಸ್ವಾಮಿಗೆ ಸರ್ಕಾರದಿಂದ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳಿದಾರಂತೆ. ಬಿಡದಿ ತೋಟದ ಜಮೀನು ದಾಖಲೆ ಎಲ್ಲ ತಗೊಂಬನ್ನಿ, ನೋಡೋಣ ಏನಾಗಿದೆ ಅಂತೇಳಿ. ಇಡೀ ತೋಟದ ಅಷ್ಟು ದಾಖಲೆ ಬೇಕೇ ಬೇಕು, ಒಂದು ಚೂರು ಆ ಕಡೆ ಆಗಬಾರ್ದು, ಎಲ್ಲ ಬೇಕು. ಸಮ್ಟೈಮ್ಸ್ ಏನಾಗಿರುತ್ತೆ, ನಾವು ಒಮ್ಮೆ ಒತ್ತುವರಿ ಮಾಡ್ಕೊಂಡಿರ್ತೀವಿ ಅಕ್ಕಪಕ್ಕದ್ದು ಗೊತ್ತಿಲ್ಲದೆ.
ಹಿಂಗಾಗಬಾರ್ದು. ಕಾನೂನು ಮೀರಿದ ಅಂಶಗಳೇನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡ್ತಾರೆ. ಒಂದು ಚೂರು ಸಿಕ್ಕಿದ್ರು ಬಿಡಲ್ಲ ಆ ಥರ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಜಮೀನಿನ ಮೂಲ ಖರೀದಿ ಅಂತ ಪರಿಶೀಲಿಸಿ ಸರ್ಕಾರಕ್ಕೆ ಬರುತ್ತೆ. ಎಲ್ಲಿಂದ ಖರೀದಿ ಆಯಿತು ಅಂತಂದರೆ 7 ತಲೆಮಾರುಗಳಿರುತ್ತಲ್ಲ. ಇದಕ್ಕಿಂತ ಮೊದಲು ಕುಮಾರಸ್ವಾಮಿಗಿಂತ ಮೊದಲು ಒಂದು ವೆಂಕಪ್ಪ ಅಂತಿದ್ದ, ಅದಕ್ಕಿಂತ ಮೊದಲು ರಾಜ ಅಂತ ಇದ್ದ, ಅದಕ್ಕಿಂತ ಮೊದಲು ಏನು ಉಮೇಶ ಅಂತಿದ್ದ, ಅದಕ್ಕಿಂತ ಭಾಗೀರಥ್ ತಿಂದಿದ್ರು. ಆ ಎಲ್ಲ ಮಾಹಿತಿಗಳು ಎಲ್ಲಾದರೂ ಒಂದು ಲಿಂಕ್ ಬಿಟ್ಟು ಹೋಗುತ್ತಾ ಸಿಕ್ಕಾಕೊಳ್ತಾರೆ, ಸಿಕ್ಕಾಕಿಸ್ಕೊಳ್ಬೋದು ಅನ್ನುವಂಥ ಒಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ಪ್ಲ್ಯಾನ್ ಅಷ್ಟೇ. ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪ್ರಮುಖ ವ್ಯಕ್ತಿಯಿಂದ ಸೂಚನೆ. ಹೇಳ್ತೀನಿ ಆಮೇಲೆ ವ್ಯಕ್ತಿ ಯಾರು ಅಂತ 9 ಗಂಟೆಗೆ. ಓಕೆ, ಮುಡಾ ಅಕ್ರಮದ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದೆ HDK. ಯಾಕಂದರೆ ಉಳಿದವರೆಲ್ಲ ಬಿಡುಗಡೆ ಮಾಡಿದ್ರಲ್ಲ, ಮ್ಯಾನೇಜ್ ಆಗ್ಬೋದಾಗಿತ್ತು. ಕುಮಾರಸ್ವಾಮಿ ಏನು ಬಿಡುಗಡೆ ಮಾಡಿದ್ರು ಅದು ಕೇಂದ್ರದಿಂದ ಡೈರೆಕ್ಷನ್ ಮೇಲೆ ಬಿಡುಗಡೆ ಮಾಡಿದರು ಅನ್ನುವಂಥ ಒಂದು ಸಂದೇಹ ಇದೆ. ಸೊ ಹಾಗಾಗಿ ಸ್ವಲ್ಪ ಟೈಟ್ ಆಗಿದೆ ಸಿದ್ದರಾಮಯ್ಯನವರಿಗೆ, ಅದರಲ್ಲಿ ಎರಡು ಮಾತಿಲ್ಲ.